ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ತಮಗೆಲ್ಲ ಗೊತ್ತಿರುವಂತೆ ಗೋಕಾಕ್ ಜಾನಪದ ರಂಗಭೂಮಿಯ ಕಲಾವಿದ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಶ್ರೀಕೃಷ್ಣ ಪಾರಿಜಾತ ರಂಗಪ್ರಯೋಗ ಅನ್ನುವಂಥ ಸುಮಾರು 546 ಪುಟಗಳ ಈ ಸಂಪಾದನಾ ಕೃತಿಯನ್ನು ನಮ್ಮ ಹೇ ಸೀತಾರಾಮ್ ಚಾನಲ್ ಮುಖಾಂತರವಾಗಿ ಇಲ್ಲಿಯವರೆಗೆ ಅದನ್ನು ವಾಚನ ಮಾಡ್ತಾ ಬಂದಿದ್ದೇನೆ. ಇನ್ನು ದಶಾವತಾರ ಕೊನೆಯ ಒಂದು ಹಂತಕ್ಕೆ ಬಂದಾಗ ಕೃಷ್ಣ ಪರಮಾತ್ಮ ಸತ್ಯಭಾಮೆಯನ್ನು ಎತ್ತರಿಸಿ ಅವಳಿಗೆ ಜ್ಞಾನೋಪದೇಶವನ್ನು ಮಾಡುವುದಕ್ಕಾಗಿ ಅವಳ ಬಾಗಿಲಿಗೆ ಬಂದು ಅವಳಿಗೆ 10 ಅವತಾರಗಳ ಪರಿಕಲ್ಪನೆಯನ್ನು ಕೊಡುವಾಗ 9 ಅವತಾರಗಳು ಇಲ್ಲಿಯವರೆಗೆ ಮುಗಿದವ. ಮತ್ಸ್ಯ, ಕೂರ್ಮ, ವರಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ ಹಾಗೆ ಬೌದ್ಧಾವತಾರಗಳ ಒಂದು ಪರಿಕಲ್ಪನೆಯನ್ನು ಕೊಟ್ಟರೂ ಕೂಡ ಸೂಕ್ಷ್ಮ ಒಂದು ಅಹಂಕಾರ ಅವಳಲ್ಲಿ ಇನ್ನೂ ಉಳಿದಿದ್ದಂದರೆ ಉಳಿಮೆಯಾಗಿರುವುದರಿಂದಾಗಿ ಆ ಪರಮಾತ್ಮನ ಒಂದು 9 ಅವತಾರಗಳ ಪರಿಕಲ್ಪನೆಯನ್ನು ದೂತೆ ಮುಖಾಂತರವಾಗಿ ವಿಸ್ತಾರವಾಗಿ ಪರಮಾತ್ಮ ತಿಳಿಸಿದರೂ ಕೂಡ ಯಾಕೋ ಅವಳು ಪರಮಾತ್ಮನ ಒಂದು ಮಾತಿಗೆ ಓಗಡದ್ದರಿಂದ ಕೊನೆಯದಾಗಿ ಪರಮಾತ್ಮ ಇನ್ನೊಂದು ಅವತಾರವನ್ನು ಹೇಳ್ತಾನೆ, ಅದು ಕಲ್ಕಿ ಅವತಾರ ಅಂತ ಹೇಳಿದಾಗ ಸ್ವಾಮಿ ಕಲ್ಕಿ ಅವತಾರ ಯಾಕೆ ಹೇಳಬೇಕಾಗೈತ್ರಿ? ಯಾಕಂದ್ರೆ ದೂತೆ ನೋಡು, ಈ 9 ಅವತಾರಗಳ ಬೇರೆನ ಕಲ್ಕಿ ಅವತಾರನ ವಿಶೇಷಣದ. ಏನು ವಿಶೇಷದ ಅಂತಂದ್ರೆ ಈ ಕಲಿಯುಗದೊಳಗೆ ಧರ್ಮ ಏನಾಗಿದೆ ಅಂತಂದ್ರೆ ಪೂರ್ಣ ಒಂದು ನಾಶದ ಅಂಚಿನೊಳಗದ. ಹೆಂಗಂತಂದ್ರೆ ದ್ವಾಪಾರ ಯುಗದೊಳಗೆ ಧರ್ಮರಾಜನ ಆಳ್ವಿಕೆ ಒಳಗೆ ಒಬ್ಬ ರೈತ ಮತ್ತೊಬ್ಬ ಜಮೀನ್ದಾರನ ಹೊಲ ಮಾಡಿದಾಗ ಆತ ಉಳುವಾಗ ಆತ ಏನಾಯ್ತಂತಂದರೆ ಅವಾಗ ಬಂಗಾರದ ಒಂದು ಹಂಡೆ ಹಚ್ಚಿತು. ಆ ಬಂಗಾರದ ಹಂಡೆ ಹಚ್ಚಿ ಕೂಡಲೇ ಆವಾಗ ಅದು ಸತ್ಯವಂತರ ಕಾಲಿತ್ತು. ಆವಾಗ ಅದನ್ನು ಹೊತ್ಕೊಂಡು ಹೋಗಿ ಅವ ಧರ್ಮರಾಜನ ಮುಂದೆ ಇಟ್ಟು ಬಿಡ್ತಾನೆ, ಇದು ಭೂಮಿಯೊಳಗೆ ಸಿಕ್ಕದ್ರಿ, ಇದು ನಂದಲ್ಲ, ನಾನು ಭೂಮಿ ಮಾಡಿದವ ರೈತ, ಈ ಮಾಡಿದವ್ರಿಗೆ ಅವ್ರಿಗೆ ಅದನ್ನು ಕೊಟ್ಟು ಬಿಡ್ರಿ ಎಂದಾಕ್ಷಣ ಆ ಹೊಲದ ಮಾಲಕಿಗೆ ಕರೆಸಿ ಧರ್ಮರಾಜ ಇದನ್ನು ನೋಡಪ್ಪ, ನಿನ್ನ ಹೊಲ ಕೊಟ್ಟಿದ್ದು ತಗೋ ಬಂಗಾರ ಅಂದ ಕೂಡಲೇ ನಾನು ತೊಗೊಳ್ಳಂಗಿಲ್ಲ ಅಂತ ಹೇಳಿದ. ಯಾಕೆ ಸತ್ಯವಂತರ ಕಾಲದು. ಆಗ ನಾನು ಭೂಮಿ ಉಳಾಕ ಅವ್ನು ಕೊಟ್ಟಿದ್ದೇನೆ ರೈತಗೆ ಅವಂದ ಅದು ಅಂತೇಳಿ. ಆವಾಗ ಇದೇನು ವಿಚಿತ್ರ ಅಂತ ಅಂದ ಕೂಡಲೇ ಆಗಲಿ ಅಂತೇಳಿ ಅದು ಒಂದು ದ್ವಾಪಾರ ಯುಗದ ಕೊನೆಯ ದಿವಸ ಇತ್ತದು. ನಂತರ ಮರು ದಿವಸನ ಏನಂತಾರೆ ಕಲಿ ಪ್ರವೇಶ ಆಗಬೇಕಾಗಿತ್ತು. ಆಗಲಿ ಅಂಥೇಳಿ ಧರ್ಮರಾಜ ಆವತ್ತಿನ ಒಂದು ಆಸ್ಥಾನವನ್ನು ಮುಗಿಸಿ ಕೂಡಲೇ ಮರುದಿನ ಬಂದಂಥ ರೈತ ಏನು ಮಾಡಿದಂದ, ಸ್ವಾಮಿ ಅದು ನಾನು ಉಳುವಾಗ ಸಿಕ್ಕಂಥದ್ದು ಬಂಗಾರ ಅದು ನನಗೆ ಸಲ್ಲಬೇಕ್ರಿ, ನನಗೆ ವಾಪಸ್ ಕೊಡಿಸ್ರಿ ಅಂತಂದ. ಆವಾಗ ಜಮೀನುದಾರ ಏನು ಕರೆದ ಅವ್ನು ಕೇಳಿದಾಗ ಏನಿದೆ, ಇಲ್ಲ ಅವನು ನಾವು ಬರೀ ಉಳಾಕ ಕೊಟ್ಟರೆ ಏನಾಯ್ತು, ಮ್ಯಾಗಿನ ಭೂಮಿ ಮ್ಯಾಗಿನ ಬೆಳೆ ಎಷ್ಟ ತಗೋದೈತಿ, ಭೂಮಿ ಒಳಗದ ಬಂಗಾರ ಸಿಕ್ಕೈತೆ ಅಂದ್ರೆ ಅದು ನಂದ ಅಂತಂದು. ನೋಡಿ ಎಷ್ಟು ಕಾಲ ಬದಲಿ ಆಯ್ತು ಅಂತಂದ್ರೆ ಸತ್ಯವಂತರ ಕಾಲ ಹೋಗಿ ಅಸತ್ಯವಂತರ ಕಾಲ ಯಾಕೆ ಬರ್ತಂದ್ರೆ ಇದು ಕಲಿ ಪ್ರವೇಶ ಆಗಿದೆ. ಈ ಕಲಿಯುಗದೊಳಗೆ ಸತ್ಯವಂತರಿಗೆ ಕಾಲ ಇಲ್ಲ. ಅದಕ್ಕೆ ಏನಾಯ್ತಂತಂದ್ರೆ ಈ ಒಂದು ಕಲಿಯುಗದಲ್ಲಿ ಇಂಥ ಒಂದು ಇದರೊಳಗೆ ನಾನು ಈ ಒಂದು ಕಲಿಕೆ ಅವತಾರವನ್ನು ಹೇಗೆ ತಾಳಬೇಕಾಯಿತು ಅಂತಂದ್ರೆ, ಚಲುವ ತೇಜಿಯನೇರಿ ಚದುರಾದಿ ನಡೆಸಿದೆ, ಚಲುವ ತೇಜಯನೇರಿ ಚದುರಾದಿ ನಡೆಸಿದೆ, ಕಲಂಕೆ ಅವತಾರ ಕಾಮಿಣಿಯೇ ತೆರೆಯ ಬಾಗಿಲ ತೆರೆಯ ಸತ್ಯಭಾಮ ಬಾಗಿಲ ತೆರೆ ಹೋತಾಯ. ಸತ್ಯಭಾಮ ಈ ಕಲಿಯುಗದಲ್ಲಿ ಧರ್ಮ ಸಂಸ್ಥಾಪನೆಗಾಗಿ ಚಲುವ ಕುದುರೆಯನ್ನೇರಿ ಕೈಯಲ್ಲಿ ಧರ್ಮ ಖಡ್ಗವನ್ನು ಹಿಡಿದು ಲೋಕ ರಕ್ಷಣೆ ಮಾಡುವುದಕ್ಕಾಗಿ ಕಲ್ಕಿ ಅವತಾರವನ್ನು ಧಾರಣ ಮಾಡಿ ತನ್ನ ಕೃಷ್ಣ ಬಂದು ನಿನ್ನ ಬಾಗಿಲ ಮುಂದೆ ನಿಂತೇನೆ, ಹೃದಯ ಬಿಚ್ಚಿ ನನ್ನ ಜೋಡಿಗೆ ಮಾತಾಡು ಬಾಗಿಲ ತೆರೆ. ಸತ್ಯಭಾಮ ಏನಂತ ಅದೂತೆ ಕೈಲಿ ಖಡ್ಗ ಹಿಡಿದು ಯುದ್ಧಾದಿಗಳನ್ನು ಮಾಡ್ತಾ ಕುದುರೆ ಮೇಲೆ ಕೂತಂಗೆ ಹಂಗೆ ಬಂದು ಹಾದಿಗೆ ಹೋಗಿರ್ತಾರೆ ನೋಡ್ರಿ. ತೂತು ನೋಡ್ರಿಪ್ಪ, ಇನ್ನೂ ರಗಡ್ ಕಮಾಯಿ ಮಾಡಿದ್ರಿ, ರಗಡ್ ಹೇಳಿದ್ರಿ, ನೀವೆಲ್ಲ ಮಾಡಿದ ತೌಡು ಕುಡಿದಂಗೆ ಆತು ನೋಡ್ರಿ ಪರಮಾತ್ಮ. ದೂತೆ ಸತ್ಯಭಾಮ ಯಾಕಂತಾಳೆ ಏನಂತ ಯಾಕೆ ನೀವೇ ಕೇಳಲ್ಲ ಅವ್ರೇನಂದರು ಅಂತ ಇನ್ನೊಮ್ಮೆ ಸರಿಯಾಗಿ ಹೇಳ್ತಾನೆ ಕೇಳ್ರಿ. ಅವರಿಗೆ ನಿಮ್ಮ ಮ್ಯಾಲೆ ಸಿಟ್ಟಿರ್ಬೇಕು ಸತ್ಯಭಾಮ ತಾಯಿಗೆ ಅಂಥೇಳಿ ಇಷ್ಟು ನೀವು ಹಂಬಲಿಸಿ 10 ಅವತಾರ ಹೇಳಿದ್ರು ಗೊತ್ತಿಲ್ಲದವ್ರು ಅಂದ್ಕೊಂಡು ರಚನೆ ಮಾಡತ್ತಾಳೆ. ನನಗನ್ಸೈತ್ರೆ ಅದಕ್ಕೆ ನೀವು ಹೇಳಿದ ಕಲಿಕೆ ಅವತಾರ ಕೇಳಿ ಕೈಯಲ್ಲಿ ಖಡ್ಗ ಹಿಡಿದು ಯುದ್ಧ ಮಾಡ್ಕೊಂತ ಆಗ್ತಾಗನ ಹೋಗ್ರಿ ಅಂತಾಳ್ರಿ ನಮ್ಮವ್ವ.
ತೂತೆ ಸತ್ಯಭಾಮ ನನಗೆ ಈ ರೀತಿ ಹೇಳಿದ್ರೇನು ಮತ್ತಿನ್ನೇನು ನಾವು ಹುಟ್ಟಿಸ್ಕೊಂಡು ಹೇಳ್ತೀವನ್ರಿ ಮತ್ತು ಮೊದಲನೇದು ಕಲಿಯುಗ ಅಂತ ಹೇಳ್ತೀರಿ ಹಳಸ್ರಿ ನಿಮ್ಮ ಕುದುರೆ ಹೋಗಲಿ ಪಾಗಾದ ಕೊಡೆಗೆ ಚಲ್ ಹೋಗಲಿ. ತೂತೆ ಹಾಗನ್ನಬಾರ್ದು. ಈ ಕಲಿಯುಗದ ಆಯುಷ್ಯ 4,32,000 ವರ್ಷದ ಅಂತ ಪ್ರಮಾಣದದು. ಈಗ ಸ್ವಲ್ಪ ದಾರಿ ಕ್ರಮಿಸಿದೆ. ಇನ್ನೂ ಈ ಕಲಿಯುಗದಾಗ ಏನೇನು ಆಗ್ಬೇಕು ಅನ್ನೋದು ಯಾರಿಗೂ ಗೊತ್ತಿಲ್ಲ. ನೋಡ್ದೂತೆ ಅಧರ್ಮದ ತಾಂಡವ ನೃತ್ಯ ಆಗ್ತದೆ. ಇಲ್ಲಿ ಸತ್ಯಕ್ಕೆ ಬೆಲೆನೇ ಇಲ್ಲ, ಆದರೆ ಅಸತ್ಯವನ್ನು ಸಾಧನೆ ಶಿಖರವನ್ನು ಏರ್ತೈತಿ. ಎಲ್ಲರನ್ನೂ ಬಲ್ಲಂಥ ಜ್ಞಾನಿಗಳು ಕೂಡ ಇದ್ದೂ ಇಲ್ಲವಿರ್ತ ಸುಮ್ಮನೆ ಮೌನವನ್ನು ಆಶ್ರಯಿಸ್ತಾರೆ. ಒಬ್ಬರ ಕೈಯಲ್ಲಿರ್ತಕ್ಕಂಥ ರೊಟ್ಟಿಯನ್ನು ಕಸಿಗೊಂಡು ತಿನ್ನುವಂಥ ಕಾಲ ಬರ್ತೈತಿ. ಹಿಂಗೆ ಅಂದ್ರೆ ಹೆಂಗೆ ರೀ ಸ್ವಾಮಿ ಮುಂದೆ ತೂತಿ ಕಲಿಯ ಪ್ರವೇಶನ ಆಗ್ಯದ. ಅದಕ್ಕೊಂದು ತನ್ನದೇ ಅಂತ ಕಾಲಮಿತಿ ಇದೆ. ಧರ್ಮವಂತರು ಸತ್ಯವಂತರು ಭಗವದ್ಭಕ್ತರು ಎಂದಿಗೂ ಧರ್ಮವನ್ನು ನಂಬಿ ನಿಷ್ಠಾಂತವಾಗಿ ಭಗವಂತ ಅಂತ ನೀನೇ ಎಂದು ಗತಿ ಅಂತೇಳಿ ನನ್ನ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಅವ್ರದ್ದು ಆಟ ಏನೂ ನಡೀತಾ ಇಲ್ಲ ಕಲಿಯುಗದೊಳಗೆ. ಇಂಥ ಭಗವದ್ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುವುದಕ್ಕಾಗಿ ನಾನು ಪಂಢರಪುರದೊಳಗೆ ನನ್ನ ರುಕ್ಮಿಣಿಯೊಂದಿಗೆ ವಿಠಲನ ರೂಪದಲ್ಲಿ ನಿಂತಿದ್ದೇನೆ. ಅದು ಎಲ್ಲಿ ಪುಂಡಲೀಕ ಭಕ್ತವಂತ ಇಟ್ಟಂಗಿ ಮೇಲೆ ನಿಂತಿದ್ದೇನೆ. ಸದಾಕಾಲದಲ್ಲಿ ಭಕ್ತರ ಇಷ್ಟಾರ್ಥಗಳನ್ನು ನೆರೆಸ್ತಾ ಇದ್ದೇನೆ. ಅದಕ್ಕೆ ಅಸಂಖ್ಯಾತ ಭಕ್ತರು ನನ್ನ ದರ್ಶನಕ್ಕಾಗಿ ಪಾಂಡುರಂಗ ಅಂತೇಳಿ ಬರ್ತಾ ಇದ್ದಾರೆ. ಹಾಗಾದ್ರೆ ಸ್ವಾಮಿ ಈ ಕಲಿಂಗಿ ಅವತಾರ ಧಾರಣ ಮಾಡಿದ್ರಲ್ಲ, ಆವಾಗ ನಿಮ್ಮ ತಂದೆ ತಾಯಿ ಗುರು ಯಾರ್ಯಾರಿದ್ದರ್ರಿ ನೋಡುತ್ತೆ ನಿನ್ನ ಮಾತು ಕರೆ. ಈ ಕಲಿಂಗಿ ಅವತಾರಕ್ಕೆ ನನ್ನ ತಂದೆ ಜಮಣರು, ತಾಯಿ ಸಂಧುಮತಿ, ರಾಣಿ ಮೈನಾವತಿ, ನಾನು ಇದ್ದದ್ದು ಕಲ್ಯಾಣಪುರ ಕ್ಷೇತ್ರ, ನಾನು ಹುಟ್ಟಿದ್ದು ಶುಕ್ರವಾರ, ತಿಥಿ ಚೈತ್ರ ಬೌಳ ದ್ವಿತೀಯ, ನಕ್ಷತ್ರ ಶ್ರವಣ. ಹಿಂಗಾತೇನ್ರಿ ಸ್ವಾಮಿ. ಅಂತೂ ಈ ಕಲಿಂಗಿ ಅವತಾರವನ್ನು ಧಾರಣ ಮಾಡಿ ಚೈತ್ರ ಬೌಳ ದ್ವಿತೀಯ ತಿಥಿ ಶ್ರವಣ ನಕ್ಷತ್ರ, ತಂದೆ ಜಮಣರು, ತಾಯಿ ಸಿಂಧುವತಿ, ರಾಣಿ ಮೈನಾವತಿ ಮತ್ತು ಗುರು ಗಾಯತ್ರಿ, ಮತ್ತು ನೀವಿರುವುದು ಕಲ್ಯಾಣಪುರ ಕ್ಷೇತ್ರ ಅಂತ ಹೇಳಿದ್ರಿ. ನಮಗೂ ಭಾಳ ಸಂತೋಷ ಆಯ್ತು ರೀ. ಇದನ್ನು ನಮ್ಮ ತಾಯಿಗೆ ತಿಳಿಸಿ ಹೇಳ್ತಾನೆ ಕರೆ. ಯಾಕೋ ತಿಳಿಬಾತು. ಏನು ಕಾರಣ ಸ್ವಾಮಿ, ಯಾಕೆ ತಿಳಿತಾ ಇಲ್ಲ ನೋಡುತ್ತೆ. ಧಾಂಬಿಕತನದಲ್ಲಿ ಬಹುಭಕುತಿಯನ್ನು ಮಾಡಿದರೂ ಕೂಡ ಹೇಗೆ ನಿಷ್ಫಲ ಆಗ್ತದನೋ ಹಂಗೆ ಸಾಕಾರ ರೂಪದ ಪರಮಾತ್ಮನನ್ನು ಕಾಣಬೇಕು ಅನ್ನುವಂಥ ಸತ್ಯಭಾವನೆ ಶಕ್ತಿ ಪೂಜೆ ಮಾಡಿದಳ. ಆದರೂ ವ್ಯರ್ಥ. ಪೂಜಾದಿ ಸಾಧನಗಳು ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳುವುದಕ್ಕಾಗಿ ಇರ್ತದೆ ಎಂಬುದನ್ನು ತಿಳ್ಕೋಬೇಕು. ಅರಿವನ್ನು ಜಾಗೃತ ಮಾಡಿಕೊಂಡು ಸರ್ವದರಲ್ಲಿಯೂ ಸಮಭಾವ ಸಮದೃಷ್ಟಿ ಎಲ್ಲೆಲ್ಲಿ ಪರಮಾತ್ಮದಂತೆ ತಿಳ್ಕೊಂಡು ದರ್ಶನ ಮಾಡಿಕೊಂಡ್ರೆ ಸೂಕ್ಷ್ಮ ಅಹಂಕಾರ ಇರುವವರೆಗೆ ಇದು ಸತ್ಯ ದರ್ಶನ ಆಗುವುದಿಲ್ಲ. ಅದಕ್ಕಾಗಿ ಅಂದಮೇಲೆ ಇದಕ್ಕೇನು ಕಾರಣ ಅಂದ್ರೆ ಪಶ್ಚಾತ್ತಾಪ ಒಂದು ಕಾರಣ. ನಾನು ಸಾಕಷ್ಟು ತಿಳಿ ಹೇಳಿನಿ, 10 ಅವತಾರಗಳ ಪರಿಕಲ್ಪನೆ ಕೊಟ್ಟಿನಿ, ಇದಕ್ಕೆ ನೀನೇ ಸಾಕ್ಷಿದಿ. ಇನ್ನು ಮೇಲೆ ಈ ಸತ್ಯಭಾಮ ಏನ್ಮಾಡ್ತಾರೆ, ಕೃಷ್ಣ ಅಂತ ಹಲಬಿಕೊಂತ ಕುಂತು ಬಿಡಲಿ, ನಾನಿನ್ನು ಹೋಗಿ ಬರ್ತೀನಿ. ಸ್ವಾಮಿ ತಾವಿನ್ನು ಹೋಗವ್ರ ಮತ್ತೆ ಹೋಗಲೇಬೇಕಲ್ಲ ದೂತೆ. ಹೋಗ್ರಿ, ಆದಷ್ಟು ಲಗುಟ್ ಬರ್ರಿ ಸ್ವಾಮಿ, ಹಾದಿ ಕಾಯ್ತೀರಿ ಇಲ್ದೂತೆ, ನಾನಿನ್ನು ಬರ್ತೀನಿ. ಅಪ್ಪನ ಅವತಾರ ಅವನ ಮುಂದೆ ನಡೀಲಿಲ್ಲರಿ, ಹೋದ್ರೆ ನೋಡ್ರಿ. ಅಲ್ಲ ಅಂಥ ಕೃಷ್ಣ ಪರಮಾತ್ಮ ಬಾರೋ ಕೃಷ್ಣ ನಮ್ಮ ಮನೆಗೆ ಅಂದರೆ ಬರುವಂಥವಲ್ಲ, ತಾನಾಗೆ ಬಂದಿದ್ದ ಪೂರ ರಾಟಿಗೆ. ಇದೇನು ಕರುಣದಿ ಕಾಯೋ ಗೋಪಾಲ ಅಂತ ಎಷ್ಟೋ ಮಂದಿ ಹೇಳ್ತಾಳೆ. ಕರುಣದಿ ಕಾಯೋ ಗೋಪಾಲ ದುರುಳರ ವಶಳಾದೆ ಶ್ರೀಲಕ್ಷ್ಮೀ ಲೋಲ, ಕರುಣದಿ ಕಾಯೋ ಗೋಪಾಲ. ಇನ್ನು ನಮ್ಮ ತಾಯಿ ಸತ್ಯಭಾಮ ಹಿಂಗೆ ಹಲಬು ಕೊತ್ತಕೊಂಡಿರ್ಬೇಕಾಯ್ತು. ಯಾರೇನೇ ಮಾಡಿದರೂ ನಿನ್ನ ಹೊಳಿತು ಹಿಂದಣ ತರು ಗರಾತನ ಬಿಡು ಎನ್ನ ಹರಿಯೇ, ಮಾರಜನಕ ಮನ್ಮತ ಮನಸೂರೆಗೊಂಬಾಗ ಕಣ್ಣಾರ ನೋಡ್ಪದು ಒಳಿತೆ ಹರಿ. ಬಾರೋ ನಮ್ಮ ಮನೆಗೆ ಗೋಪಾಲಕೃಷ್ಣ, ಪೋರತನದ ಈ ಮುದಬೇರಿದಾಗ ಕೆಡೈ ಬಿಲ್ಲು ಹಬ್ಬಾಕೆ ಹರಿಸಿದೆ ಮುಂದೆ, ಕಾಲಿಲೆಡಲೆ ಮಾವಣಾಸುವರ್ ಹಿರಿಕೊಂಡೆ ಹೆತ್ತವರ ನಾದಿ ಬಿಡಿಸಿದನಲ್ಲಿ, ಬಾರೋ ನಮ್ಮ ಮನೆಗೆ ಕೃಷ್ಣ ಪರಮಾತ್ಮ ಅಂತೇಳಿ ಭಕ್ತರು ಅಂತಾರೆ. ಸತ್ಯಭಾಮೆ ಕಾಂತ ನೀನು ಬಾ ಅಂತೇಳಿ ಹೇಳಿದ್ರು ಕೂಡ ಯಾಕೋ ಪರಮಾತ್ಮ ಹೋಗಿಯೇ ಬಿಟ್ಟ. ಬೆಲ್ಲು ಜಯಂಕರಿಸಿ ಶರಗಗಳೆಲ್ಲ ಪಡೆದಾಡನ್ನು ಎನ್ನ ಕಾಮನೊಲಿಸಿ ಕೈಲಾದೊಳಗೆ ಉದಿಸಿದ ಕಾಂತ ತಾನಿರಳ ಹಗಲೆಲ್ಲ ಬಿಡದಾಳೆ ಬಿಡಿಸಿದಾರತಿ ಭೋಗವನು ತಾಪರಿಸಿನಲ್ಲ, ಮಡದ ಇಂಗಿತವನ್ನು ತನ್ನಿಸಿ ಸುಖಿಸಲು ಬೇಗದಿ ಬಾ ಕೃಷ್ಣ ಅಂತ ಹೇಳಬೇಕಾಗ್ತದೆ. ಅರವಿಂದ ಭಾಣವನ್ನ ಅವಯವಾದೊಳಿಟ್ಟುಕೊಂಡು ದರುಡ ಕಂದರ್ಪಣ ಕುಬ್ಬು ಬಿಲ್ಲ ಸೆಲೆದು ಹುಬ್ಬಿನ ನೆರೆಯಲಿಟ್ಟಾರೆ. ಕರುಣದಿ ಕರೆಯುವೆ ಅಯ್ಯೋ ಇವಳೆಂಥ ಬಾಲೆನ್ನದೆ, ಅರಸುತ ಎನ್ನದೆಯ ಸುದೆ ಆ ಅಬಕಳ ಅವಗಣಿಸುವುದೇ ಪರಮಾತ್ಮ ಅಂತೇಳಿ ಹಲಬೇಕಾಗ್ತದೆ. ಅರ್ಬಕನಿ
ಮೊಲೆಯಾಗುಟ್ಟುಳಿಸುವ ಹಿರಿಕೊಂಡ ಶ್ರೀಹರಿಯೇ ಅರ್ಬಕ ಶಕಟ ನವದಿಯಾಲಿಲ್ಲೇ ಮತ್ತಿಯ ಮರ ಕೆಡುವುದಲ್ಲಿ ಅರ್ಬಡತನಲ್ಲಿ ಶಂಬರನನ್ನು ಕೊಂದೆ ಅರ್ಬರ ಕರೆಯಲೇಕ ತಂದ ಅಬಕನೆಂದು ಸುರದಿ ಲೀಲೆಯ ಆಡಿದ ಜಗತಿ ಗೋಪಾಲ ಕೃಷ್ಣ ಬಾ ಅಂತ ಕರಿಬೇಕಾಗ್ತದೆ ನಮ್ಮವ್ವ. ಒಂದು ಆಡಿದರೆ 11 ಆಡುವೆ ನೀನು ಗಾಢಾಂಧಕಾರದಲ್ಲಿ ಬಂದು ಮುಸುಕಿದಲ್ಲಿ ಪ್ರಾಯವಾದವಳು ಮುಂದಾಗಣ ಎಂಬುದು ಸಿದ್ಧಲೇ ನನ್ನ ಮನಸ್ಸು ಬಂದರೆ ನೀನು ನಿರ್ಬಂಧವ ಹಾಕದೆ ಮಧುರತನದ ನಿನಗೆ ಸಖ್ಯ ನೀಡು ಪರಮಾತ್ಮ ಅಂತ ಕಾಯಿದೆ. ಸರಸಿಜಾಕ್ಷಿ ನಿನ್ನ ಅಪಹರಿಸಿಕೊಂಡಳ ಭುವನ ಧರಿಸುತನವು ಈಕೆಗೆ ಬಂತೇನು ಯಾದರೊಬ್ಬು ರಸಸುತನಕ್ಕೆ ಹಾರು ಹೋಯಿತಲ್ಲ ಶ್ರೀರಾಜ್ಯಮನ ಮರೆಸಿತು ದ್ವಾರಕ್ಕೆ ಮರ ಹರಿಯದು ನಿನ್ನ ಮಹಿಮ ಮುರಳೀಧರ ಅಚ್ಯುತ ಅನಂತ ಅನಂತ ಬಾರೋ ಶ್ರೀಹರಿ ಅಂತೇಳಿ ನಮ್ಮವ್ವ ಹಲವು ಅಂತ ಪ್ರಸಂಗ ಬರ್ತೈತಿ ಅವನು. ಯಾಕಂದ್ರೆ ಪರಮಾತ್ಮನ ಹೋಗಿಬಿಟ್ಟ ಇನ್ನು ಹೇಗೆ ಮಾಡೋದು? ನಮ್ಮ ತಾಯಿ ಬಂದಳು ನೋಡು. ಅಲ್ಲದೂತೆ ನಿಮಗೆ ನಾ ಏನು ಹೇಳಿ ಹೋಗಿದ್ನಿ, ನೀವೇನು ಮಾಡಾಕತ್ತೀರಿ? ಮತ್ತೇನು ಅಯ್ಯವ ನೀವೇನು ಹೇಳಿದ್ರಿ ಅದನ್ನ ಮಾಡಾಕತ್ತಿದ್ವಿ. ಮತ್ತು ಅಲ್ಲ ಎಷ್ಟು ಕಬರಿಗೆ ಹಿಡಿದಿರಿ, ಯಾಕವ ಹಿಂಗಂತಿ ನೀವು? ಅಲ್ಲ ನಿಮಗೇನು ಹೇಳಿದ್ರಿ ನಾನು? ಪಾರ ಮಾಡಿರಿ ಅಂತ ಹೇಳಿದ್ನಿಲ್ಲೋ? ಹೌದಮ್ಮ ಪಾರ ಮಾಡಂತ ಹೇಳಿದ್ರಿ. ಮತ್ತು ಪಾರ ಮಾಡ್ಕೋತ ಕುಂತಿದ್ದೀವಿ ನಾವು. ಮತ್ತು ಮುಂದೇನಾತ ಅನ್ನೋದು ನಮಗೂ ಗೊತ್ತಾಗಲಿಲ್ಲ. ಹಂಗೆ ಪಾರ ಮಾಡ್ಕೋತ ಕುಂತೀವಿ ನೋಡುವ. ಏನು ಮಾತಾಡ್ತೀರ ನೀವು? ಅಲ್ಲ ಪಾರ ಮಾಡೋದು ಅಷ್ಟಂದ್ರೇನು, ಧ್ಯಾನ ಮಾಡ್ತಾ ಇದ್ದರೂ ಕೂಡ ಪರಮಾತ್ಮನ ಒಂದು ಆಗಮನ ಆಗತೈತಿ. ಆ ಪರಮಾತ್ಮ ಬರ್ತಾನು, ಬಂದ ಕೂಡಲೇ ನನ್ನ ಎಬಸರು ಅಂತ ಹೇಳಿದ್ನಿಲ್ಲೋ? ಹೌದಯ್ಯವ್ವ ಖರೆ ಐತಿ ನಿನ್ನ ಮಾತಾ. ಪರಮಾತ್ಮ ಬರ್ತಾನ ಅಂದ್ಕೊಳ್ಳಿ ನಾನು ನಿಮ್ಮನ್ನು ಎಬ್ಸತ್ತಂತ ನಿಮಗೆ ಹೇಳಿದ್ದು. ನಿನ್ನ ಮಾತು ಕರೆ ಐತಿ. ನಾವು ಪಾರ ಮಾಡ್ಕೋತ ಕೂತಿದ್ದೆವ ಪರಮಾತ್ಮ.